ಮಳೆಗಾಲದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅದರಲ್ಲೂ ಮಕ್ಕಳು ಶಾಲೆಗಳಲ್ಲಿ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕಲಿಯುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇತ್ತು. ಮತ್ತೊಂದೆಡೆಯಲ್ಲಿ 1969ರಲ್ಲಿ ನಿರ್ಮಾಣಗೊಂಡಿರುವಂತಹ ಒಂದು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆಯಲ್ಲಿ ಯಾರೊಬ್ಬರೂ ಕೂಡ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲಿ ಯಾರೊಬ್ಬರೂ ಕೂಡ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನೇ ನೋಡೋರಿಲ್ಲ. ಜಿಲ್ಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದೆ ಸರ್ಕಾರಿ ಶಾಲೆ ಸೊರಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲೇ ಮೂಲ ಸೌಕರ್ಯಗಳು ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದ ಶಾಲೆಯ ದುಸ್ಥಿತಿ ಇದು. 50 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಶಾಲೆ ಇದು. ಶಾಲೆಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ಮಳೆ ಬಂದರೆ ಸಾಕು, ಮಳೆ ಬಂತಂದರೆ ಸಾಕು, ಸೂರು ಸೋರ್ತಾ ಹೋಗುತ್ತೆ. ಮೇಲ್ಛಾವಣಿಯ ಸೀಲಿಂಗ್ ಕಿತ್ತು ಬರುತ್ತೆ. ಯಾವಾಗ ಯಾರ ತಲೆ ಮೇಲೆ ಬೀಳುತ್ತೋ ಏನೋ ಗೊತ್ತಿಲ್ಲ. ಆ ಜೀವ ಭಯದಲ್ಲಿ ಪಾಠ ಕೇಳ್ತಾ ಇದ್ದಾರೆ ನೂರಾರು ವಿದ್ಯಾರ್ಥಿಗಳು. ಕೈಯಲ್ಲಿ ಜೀವ ಹಿಡಿದುಕೊಂಡು ಪಾಠ ಕಲಿಯುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಶಾಲೆಯನ್ನ ಸಂಪೂರ್ಣ ಅಭಿವೃದ್ಧಿ ಮಾಡಿ ಅಂತ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಆಗಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲ ಇವು, ಅದಕ್ಕಿಂತ ಮೊದಲೇ ಆಗಿರ್ತಕ್ಕಂಥ ಬಿಲ್ಡಿಂಗು. ಇನ್ನು ಹಳೆಯ ಬಿಲ್ಡಿಂಗ್ ಹಂಗೆ ಇದೆ. ಒಟ್ಟು ಜಾಗ ಗುಡ್ನಿ ವಿಸ್ತರಣೆ ಆಗಿಲ್ಲ. ಬಟ್ ಈ 3 ಬಿಲ್ಡಿಂಗ್ ಏನೈತೆ ಎಲ್ಲ ಆಲ್ರೆಡಿ ಅಪ್ಪಳಿ ಬಿಟ್ಟು ಅದ್ರ ಆಯುಷ್ಯ ಮುಗಿದೈದೆ. ಬಿಲ್ಡಿಂಗ್ನು ಮಳೆ ಬಂದ್ರೆ ಎಲ್ಲ ಸೋರೋದ್ರಿಂದ ಮಕ್ಕಳೆಲ್ಲ ಈಗ ಬಿಸಿಲು ಅನ್ನಲ್ಲ, ಈ ಮಳೆ ಅನ್ನಲ್ಲ. ಮಳೆ ಬಂದ್ರೆ ಮಕ್ಕಳು ಶಾಲೆಗೆ ಇದು ಇಲ್ದಂಗೆ ಮನೆಗಿರ್ತಾರೆ. ಈ ಬಿಸಿಲಾಗೆ ಎಲ್ಲ ಓದ್ತಿದಾರೆ. ಆದ್ರಿಂದ ನಮಗೆ ಏನ್ ಕೇಳ್ಕೊಂತಿದ್ದೇವೆ ಅಂದ್ರೆ ಅಧಿಕಾರಿಗಳಲ್ಲಿ ಹಲವು ಬಾರಿ BO ಆಫೀಸರ್ ಮನವಿ ಕೊಟ್ಟರು ಕೂಡ ಟೀಚರ್ಸ್ಗೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕಂಪ್ನಿಗಳು ಅದಾವ ಇಲ್ಲಿ ನಮ್ಮ ಪಕ್ಕದಲ್ಲಿ. ಅವರು ಕೂಡ ಮನವಿ ಕೊಟ್ಟರು ಯಾವುದೇ ಸ್ಕೂಲ್ ಬಿಲ್ಡಿಂಗ್ಗಳನ್ನ ನಮಗೆ ಮಾಡಿಕೊಟ್ಟಿಲ್ಲ. ಅದರಿಂದ ರಿಕ್ವೆಸ್ಟ್ ಏನಂತಂದ್ರೆ ನಮಗೆ ಕಂಪ್ನಿಯರಾಗಲಿ ಇಲ್ಲ ಅಧಿಕಾರಿಗಳಾಗಲಿ ಮುಂದೆ ಬಂದು ಒಂದ್ ಹೆಜ್ಜೆ ಮಕ್ಕಳಿಗೆ ಮುಂದೆ ಅನಾಹುತ ಆಗ್ಲಾರ್ದಂಗೆ ಅದು ಏನು ವ್ಯವಸ್ಥೆ ಮಾಡ್ಕೊಡ್ಬೇಕಾ. ನಮ್ಮ ಗ್ರಾಮದ ಭೂಮಿನೇ ಇದೆ. ಎಷ್ಟು ಎಕರೆ ಬೇಕೋ ಅವ್ರಿಗೆ ಸಂಬಂಧಪಟ್ಟಂಗೆ 12 ಎಕರೆಯಿಂದ 13 ಎಕರೆ ಗ್ರಾಮದ ಸರ್ಕಾರಿ ಜಮೀನು ಇದೆ. ಅದನ್ನ ನಾವು ಎಲ್ಲ ದೇವಲಾಪುರ ಗ್ರಾಮಸ್ಥರು ಅದಕ್ಕೆ ಒಪ್ಪಿಗೆ ಇದೆ ನಮಗೆ ಸ್ಕೂಲ್ ಮಾಡೋದಕ್ಕೆ. ಆ ಒಪ್ಪಿಗೆ ಮೇರೆಗೆ ಅಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಕೊಟ್ಟು